ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾರೋ ಅಮ್ಮ ನೀನ್ ದಮ್ಮಯ್ಯ ನಾನು ಬರಲ್ಲ ಸುಮ್ಮನೆ ಬಾರೋ ನನ್ನ ಕೈಲಿ ಆಗಲೇ ಎಳಿಯಕ್ಕೆ ಬಾರೋ ಏನ್ ಮಾಡ್ತಿದ್ದೀರಾ? ಇವ್ನಿಗೆ ಹುಡುಗಿ ತರ ನಾಚ್ಕೊತಿದ್ದಾನೆ ಹೊರಗಡೆ ಬರಕ್ಕೆ. ಅವನಿಗೆ ಹೊಸದಾಗಿ ರೆಡಿ ಮಾಡಿದ್ದೀನಿ, ಅದಕ್ಕೆ ನಾಚ್ಕೊಳ್ತೀನಿ. ಏ ನರಸಿಂಹ ನೀನ್ ಹೇಗೆ ಇದ್ರು ನಾವಿರೋದ್ 4 ಜನ ಏನು ಅನ್ಕೊಳ್ಳಲ್ಲ ಬಾರೋ. ಇಲ್ಲ ನಾನು ಅಲ್ಲ, ಬರಲ್ಲ ನರಸಿಂಹ ಬಟ್ಟೆ ಹಾಕೊಂಡಿದ್ಯೇನೋ? ಅಪ್ಪ ಸುಮ್ಮನೆ ಏನೋ ಮಾತಾಡಬೇಡ, ನಾನು ಬರಲ್ಲ ಅಷ್ಟೇ. ಏನೇನೋ ನರಸಿಂಹ ನೀನ್ ಅವತಾರ. ಅಂಬುಜಾ ಕನ್ಸ್ ಕಂಡಿದ್ದಾಯ್ತಾ? ಆಯ್ತಾಯ್ತು. ಅದ್ಕೆ ಇವನನ್ನ ಯಾಕೆ ಈ ತರ ರೆಡಿ ಮಾಡಿದೀರಾ? ಅದು ಅವನ್ ತಲೆ ಬಾಚ್ತಿದ್ನಾ, ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಈ ತರ ಎಲ್ಲ ಹಾಕ್ತಿದ್ದೆ. ಈಗ ಹೇಗ್ ಕಾಣಿಸ್ತಾನೆ ಅಂತ ಅನಿಸ್ತು, ಹಾಕ್ತೆ. ಚೆನ್ನಾಗಿ ಕಾಣಿಸ್ತಿದ್ದಾನಲ್ವಾ? ಅದ್ಕೆ ಅಣ್ಣ ಹೇಳಿರ್ಲಿಲ್ವಾ ಇವತ್ತು ಇವ್ನ ಯಾವ್ದೋ ಹೊಸ ಕೆಲ್ಸಕ್ಕೆ ಹೋಗ್ಬೇಕು ಅಂತ? ಇವ್ನ ಹಿಂಗೆ ಹೋಗ್ತಾನ? ಈ ತರ ಹೋದ್ರೆ ಅಷ್ಟೇ ಕತೆ. ಮಾಡ್ತೀನಿರೋ ನಿಂಗೆ. ಏನ್ ಮಾಡಿದೀನಿ ನೀನು? ನಿನ್ ಜುಟ್ಟನ್ನ ಕತ್ತರಿಸಿ ತಿರುಪ್ತಿ ಕಳ್ಸಿದ್ರೆ ಲಡ್ಡು ಪುಣ್ಯ ಎರಡೂ ಬರುತ್ತೆ. ಇರೋ ಒಂದ್ ನಿಮಿಷ ಕಟ್ ಮಾಡ್ಬಿಡ್ತೀನಿ. ಅಮ್ಮ ನೋಡಮ್ಮ. ಬಾರ ಇಲ್ಲಿ ಈ ಕಡೆ. ಅದ್ಕೆ ನೀವ್ ಒಂದ್ ನಿಮಿಷ ಈ ಕಡೆ ಬನ್ನಿ. ಅದ್ಕೆ ಬಾರ ಇಲ್ಲಿ. ಆಯ್ತಾಯ್ತಾಯ್ತಾಯ್ತಾಯ್ತು ಅಲ್ಲಿ ಹೋಗೋ, ರೆಡಿಯಾಗಿ ಹೋಗು, ಕೆಲ್ಸಕ್ಕೆ ಹೋಗ್ಬೇಕು. ಜುಟ್ ಬಿಚ್ಚೋ. ಏ ರೂಪಾ, ಏನೇ ಇದು? ಕಾಣಿಸ್ತಿಲ್ವೇನೆ? ಹೊಸ ಡ್ರೆಸ್ ಮೊನ್ನೆ ತಾನೇ ಆರ್ಡರ್ ಮಾಡಿದ್ದೆ, ಇವತ್ ಬಂತು. ಹೇಗಿದೆ? ಚೆನ್ನಾಗಿದೆ. ಅಲ್ಲ ರೂಪಾ, ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. 3 ತಿಂಗಳಿಂದ PG ಬಾಡಿಗೆ ಕಟ್ಟಿಲ್ಲ. ಓನರ್ ಆಂಟಿ ಈಗ ತಾನೇ ಬಂದ್ ಬೈದು ಹೋಗಿದ್ದಾರೆ. ಅಂತದ್ರಲ್ಲಿ ಈ ಹೊಸ ಬಟ್ಟೆ ಶೋಕಿ ಎಲ್ಲ ಯಾಕೆ ಬೇಕು? ಸದ್ದಿ ಕಣೆ ನೀನು, ಇದನ್ನೆಲ್ಲ ನಾನು ದುಡ್ಡು ಕೊಟ್ಟು ತಗೋತೀನ? ಮತ್ತಿನ್ನೇನು ಫ್ರೀಯಾಗಿ ಕೊಡ್ತಾರೆ? ದುಡ್ಡು ಇಲ್ಲ, ಫ್ರೀನೂ ಇಲ್ಲ. ಇದನ್ನೆಲ್ಲ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ರಿಟರ್ನ್ ಮಾಡಕ್ಕೆ 3 ದಿನ ಟೈಮ್ ಇರುತ್ತೆ. ತರ್ಸ್ಕೊಂಡಿದ್ದ ದಿನ ಹಾಕೊಂಡು ಮಾರನೇ ದಿನ ರಿಟರ್ನ್ ಮಾಡ್ತೀನಿ. ಸೊ ಪ್ರತಿ ದಿನಾನು ಒಂದೊಂದು ಬಟ್ಟೆನ ಇದೇ ತರ ಹಾಕೋತೀನಿ. ಇದನ್ನ ನಾನು ನಾಳೆ ಆಫೀಸಿಗೆ ಹಾಕೋತೀನಿ, ಆಮೇಲೆ ರಿಟರ್ನ್ ಮಾಡ್ತೀನಿ. ಹೇಗಿದೆ ಟ್ರಿಕ್ಕು? ಇದನ್ನ ಯಾರಿಗೂ ಹೇಳ್ಬೇಡಿ, ಅರ್ಥ ಆಯ್ತಾ? ಓ ಗಾಡ್, ನಿಜವಾಗ್ಲೂ ನೀನ್ ತುಂಬಾ ಚಾಲಾಕಿದ್ಯಾ ಕಣೆ. ಚಾಲಾಕಿ ಅಲ್ಲ, ಖತರ್ನಾಕ್ ನಾನು. ಆ ಸೌಂದರ್ಯ ಯಾವತ್ತು ನನ್ನ ಚಿರಾಗ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾಳೋ ನನಗೆ ಗೊತ್ತಿಲ್ಲ. ಆಗ ಚಿರಾಗ್ ನನ್ನ ನೋಡಿದ್ರೆ ಇದೇ ತರ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕಲ್ವಾ? ಅದಕ್ಕೆ ಪ್ರತಿ ದಿನಾನು ಮಿಂಚ್ಕೊಂಡು ಸ್ಟೈಲಾಗಿ ಆಫೀಸಿಗೆ ಹೋಗ್ತೀನಿ. ಚಿರಾಗ್ ಯಾವತ್ತೇ ನನ್ನ ನೋಡಿದ್ರು ಇಷ್ಟು ದಿನ ಎಲ್ಲೋಗಿದ್ದೆ, ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ನನ್ನ ಓಡ್ ಬಂದು ಗಟ್ಟಿಯಾಗಿ ತಪ್ಕೋಬೇಕು. ಏನೇ ಹೇಳ್ತಿದ್ಯಾ? ಇಷ್ಟೊಂದೆಲ್ಲ ಕನ್ಸ್ಕಾಣ್ಬೇಡ. ಚಿರಾಗ್ ಅವರು ನಿನ್ ಭಾವ ಅಲ್ವಾ? ಅವ್ರು ನಿನ್ ತಂಗಿನ ಮದ್ವೆ ಆಗಿದಾರಲ್ವಾ? ಅಂತದ್ರಲ್ಲಿ ಅವ್ರ ಮೇಲೆ ಕಣ್ಣಾಗ್ತಿದ್ಯಾ? ತಪ್ಪಲ್ವಾ? ಯಾವ್ದೇ ತಪ್ಪು? ನಾನ್ ಬಿಟ್ಟೋದವನ್ನ ಆ ಮನೆಯವರೆಲ್ಲ ಸೇರ್ಕೊಂಡು ಅವನ ಹತ್ರ ದುಡ್ಡಿದೆ ಅಂತ ದೀಪನ್ನ ಗಂಟ್ ಹಾಕಿದ್ರು. ಅವನ್ ಯಾವತ್ತೂ ಆ ದೀಪನ್ನ ಇಷ್ಟಪಡಲ್ಲ. ಅವನ್ಗೇನಿದ್ರು ನನ್ನಂತ ಬ್ಯೂಟಿ ಬೇಕು. ಈ ರೂಪನಲ್ಲಿರೋ ರೂಪಕ್ಕೆ ಅವನ್ ಬಿದ್ದಿದ್ದು ಗೊತ್ತಾ? ನಿಜವಾಗ್ಲೂ ನೀನ್ ಖತರ್ನಾಕೆ ರೂಪಾ. ಪ್ರೆಸೆಂಟೇಷನ್ ಎಲ್ಲ ರೆಡಿನಾ ದಿಶಾ? ಎಸ್, ಶುರು ಮಾಡೋಣ ಚಿರು. ಅದಕ್ಕೆ ಬರಲಿ ಚಿಕ್ಕಪ್ಪ. ವೈ ಶಿ ಲೇಟ್ ಮಿಸ್ಟರ್ ಚಿರಾಗ್? ಅವ್ರು ಯಾವಾಗ್ಲೂ ಹಾಗೇನೆ, ಎಲ್ಲರೂ ಬಂದ್ಮೇಲೆ ಬರೋದು. ಬಂದು ನೋಡಿ ಬಾ ಸೌಂದರ್ಯ. ಚಿರು, ಇಸ್ ಎವ್ರಿಥಿಂಗ್ ರೆಡಿ? ಅದಕ್ಕೆ
ಈ ಸರ್ತಿ ನಾವು ದೀಪಾವಳಿಗೆ ಡಿಸೈನ್ಸ್ ರಿಲೀಸ್ ಮಾಡಬೇಕು. ನಾವು ರಿಲೀಸ್ ಮಾಡೋ ಡಿಸೈನ್ಸ್ ಮಾರ್ಕೆಟಲ್ಲಿರೋ ಡಿಸೈನ್ಸ್ಗಿಂತ ಯುನೀಕ್ ಆ್ಯಂಡ್ ಟ್ರೆಂಡಿಂಗ್ ಆಗಿರಬೇಕು. ದಟ್ ಶುಡ್ ಬಿ ಅ ಗೋಲ್. ಖಂಡಿತ ಆಗುತ್ತೆ. ನಮ್ ದಿಶಾ ಇದಾರಲ್ಲ, ಅವ್ರ ಹತ್ರ ಏನೇನೋ ಯೂನಿಕ್ ಐಡಿಯಾಸ್ ಇರುತ್ತೆ. ನನ್ನ ಟಿಪ್ಸ್ ರಿಜೆಕ್ಟ್ ಮಾಡಿ ಇವಳದೇನ್ ಪ್ರೆಸೆಂಟೇಷನ್ ಕೊಡ್ತಾಳೋ ನಾನು ನೋಡ್ತೀನಿ. ದಿಶಾ, can we have the designs please? ಅಫ್ಕೋರ್ಸ್. ಸೊ ಏನಂದ್ರೆ ಇಂಡಿಯನ್ ಟ್ರೆಡಿಷನ್ಸ್ನ ಒಂದು ಸ್ವಲ್ಪ ವೆಸ್ಟರ್ನೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಮೊದಲನೇ ಡಿಸೈನು. ಸೊ ಸ್ಯಾರೀಸ್, ಬಟ್ ಇದರಲ್ಲಿ ಡಿಟ್ಯಾಚಬಲ್ ಪಲ್ಲು ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿಸೈನ್ ಏನಂದ್ರೆ ಕುರ್ತಾಸ್ ಜೊತೆ ಸ್ಲೀಕ್ ಬ್ಲೇಸರ್ಸ್. ಇವಾಗಿನ ಜನ್ರೇಷನ್ಗೆ ತುಂಬಾ ಟ್ರೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಐ ವಾಸ್ ಥಿಂಕಿಂಗ್ ಲೆಹೆಂಗಾಸ್ ಜೊತೆ ಡೆನಿಮ್ ಸಖತ್ತಾಗಿ ಫೇರ್ ಆಗುತ್ತೆ ಅಂತ. ಸೊ ಈ ಥರ. ಸೊ ಈ ಡೆನಿಮ್ ಮೇಲೆ ಎಂಬ್ರಾಯ್ಡ್ರಿನೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡಿ, ಡೆನಿಮ್ ಜಾಕೆಟ್ಸ್ ಆ್ಯಂಡ್ ಲೆಹೆಂಗಾಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಯುನೀಕ್ ಆಗು ಕಾಣಿಸ್ತಿದೆ. ಸೊ ದಿಸ್ ವಿಲ್ ಬಿ ನೆಕ್ಸ್ಟ್ ವೆಡ್ಡಿಂಗ್ ಟ್ರೆಂಡ್ ಅಂತ ಅನ್ಕೊಂಡಿದ್ದೀನಿ. ಗುಡ್ ಗುಡ್ ಗುಡ್. ನಾವ್ ಈ ಕಲೆಕ್ಷನ್ ದೀಪಾವಳಿ ಹಬ್ಬಕ್ಕೆ ಮಾಡ್ತಿದೀವಲ್ವಾ, ಸೊ ಕಿಡ್ಸ್ ವೇರ್ ಅಲ್ಲಿ ಗ್ಲೋ ಇನ್ ದಿ ಡಾರ್ಕ್ ಎಂಬ್ರಾಯ್ಡ್ರಿ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ನಮ್ ಇಂಡಿಯನ್ ಟ್ರೆಡಿಷನ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದ್ರ ಜೊತೆ ನಮ್ ದೀಪಾವಳಿ ಎಸೆನ್ಸು ಕ್ಯಾಪ್ಚರ್ ಆಗುತ್ತೆ. ದೀಸ್ ಆರ್ ಫ್ಯೂ ಪ್ರೋಟೋಟೈಪ್ಸ್. ಕುರ್ತಾ ಮತ್ತೆ ಪೈಜಾಮ ಮಕ್ಳಿಗೆ ಆಸ್ ವೆಲ್ ಆಸ್ ಲಂಗಾ ಬ್ಲೌಸ್. ಈ ಥೀಮ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಅಡಲ್ಟ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದು ತುಂಬಾ ಎಕ್ಸ್ಪೆರಿಮೆಂಟ್ ಆಗ್ಲಿಲ್ವಾ? ನೋಡಿ ಮಿಸ್ಟರ್ ಭಾಸ್ಕರ್, ಎಕ್ಸ್ಕ್ಲೂಸಿವ್ ಆಗಿ ಟ್ರೆಡಿಷನಲ್ ಔಟ್ಫಿಟ್ಸ್ ಮಾಡೋರು ಸುಮಾರು ಜನ ಇದ್ದಾರೆ, ಹಾಗೆ ವೆಸ್ಟರ್ನೈಸ್ ಔಟ್ಫಿಟ್ಸ್ ಮಾಡೋರು ತುಂಬಾ ಜನ ಇದ್ದಾರೆ. ಬಟ್ ಇಂಡೋ ವೆಸ್ಟರ್ನ್ ಮಾರ್ಕೆಟ್ ಇಸ್ ಅ ನೀಶ್ ಮಾರ್ಕೆಟ್. ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಬೋತ್ ಯೂನಿಕ್ ಆಗೂ ಇರುತ್ತೆ, ಎಸ್ಥೆಟಿಕ್ ಆಗೂ ಇರುತ್ತೆ. ನಮ್ದೇ ಒಂದು ಟಚ್ಚು ಹಾಕ್ಬೋದು ಅದಕ್ಕೆ. ಅಲ್ಲ, ಫೇಲ್ ಆದ್ರೆ ತುಂಬಾ ಲಾಸ್ ಆಗತ್ತಲ್ವಾ? ಇಟ್ ವಿಲ್ ಬಿ ಟೂ ರಿಸ್ಕಿ. ಸಿ, ನಾವು ಟ್ರೆಂಡ್ ಸೆಟರ್ ಆಗ್ಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಒಂದ್ ಕಾಲದಲ್ಲಿ ಚೈನೀಸ್ ನಮ್ ಕ್ಯೂಸಿನ್ ಅಲ್ಲೇ ಇರ್ಲಿಲ್ಲ, ಆದ್ರೆ ಇವತ್ತು ಇಂಡೋ ಚೈನೀಸ್ ಇಸ್ ಅ ಹ್ಯೂಜ್ ಮಾರ್ಕೆಟ್. ಸೇಮ್ ಗೋಸ್ ವಿತ್ ಪಿಜ್ಜಾಸ್, ಬರ್ಗರ್ಸ್, ನಾಚೋಸ್, ಎವ್ರಿಥಿಂಗ್. ಆಮೇಲೆ ಇದೆಲ್ಲ ನಮ್ ಇಂಡಿಯನ್ ಟ್ರೆಡಿಷನಲ್ ಕ್ಯೂಸಿನ್ ಜೊತೆ ಬ್ಲೆಂಡ್ ಆಗಿದೆ. ಅವರು ನಾವ್ ಜನಕ್ಕೆ ಇಷ್ಟ ಆಗಲ್ಲ, ನಮ್ಗೆ ಮಾರ್ಕೆಟ್ ಸಿಗಲ್ಲ ಅಂತ ಅನ್ಕೊಂಡಿದ್ರೆ ಇವತ್ತು ಅವ್ರಿಗೆ ಇಷ್ಟು ದೊಡ್ಡ ಮಾರ್ಕೆಟ್ ಸಿಗ್ತಿತ್ತ? ಈಗ ಕರೆಕ್ಟ್ ಆಗಿದೆ. ನೀವು ಕೊಟ್ಟ ಎಕ್ಸ್ಪ್ಲನೇಷನ್, ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ. ಚಿರು ಹೇಳ್ದಂಗೆ ಈ ಸಲ ಮಾರ್ಕೆಟ್ ಅಲ್ಲಿ ನಮ್ದೇ ಅಲ್ಲ, ನಿಮ್ದೇ ಹವಾ ಅಲ್ವಾ ಚಿರು? ಅಗ್ರೀಡ್. ವಿ ಶುಡ್ ಗೋ ವಿತ್ ದಿಸ್. ಇದನ್ನ ಮಾಡೋಣ. ಥ್ಯಾಂಕ್ ಯು ಮಿಸ್ಟರ್ ಚಿರಾಗ್. ಈ ಕಲೆಕ್ಷನ್ಗೆ ಏನಾದರೂ ಹೆಸರು ಕೊಟ್ಟಿದ್ದೀರಾ? ಅಫ್ಕೋರ್ಸ್. ನೋಡಿ, ಇದು ನಾವು ದೀಪಾವಳಿ ಹಬ್ಬಕ್ಕೆ ಮಾಡ್ತಿರೋದು. ಅದ್ರ ಜೊತೆ ಇಟ್ಸ್ ಆಲ್ ಅಬೌಟ್ ಫ್ಯಾಷನ್. ಸೊ ವಸ್ತ್ರ ದೀಪ ಅಂತ ಹೆಸರಿಡೋಣ ಅಂತ ಅನ್ಕೊಂಡಿದ್ದೀನಿ.